ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗಲ್ಲಿ ನೋಡೋಣ, ಜನ ನಿಮ್ಮನ್ನು ನೋಡಿದ್ರೆ ಏನು ಅನ್ಕೋತಾರೆ, ನಿಮ್ಮ ಮೇಲೆ ಜನರಿಗೆ ಯಾವ ಭಾವನೆಗಳಿದೆ ಅಥವಾ ನಿಮ್ಮ ನೋಡಿದ ತಕ್ಷಣ ಅವರಿಗೆ ಏನು ಅನಿಸುತ್ತೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ್ಯಂಡ್ ಆಲ್ಸೋ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟದೇವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಮತ್ತು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ನನ್ನನ್ನು ಸಂಪರ್ಕ ಮಾಡ್ಬೋದು. ಆ್ಯಂಡ್ ಆಲ್ಸೋ ಟ್ಯಾರೋ ಯಾರಿಗೆ ಕಲಿಬೇಕು ಅಂತ ಇಷ್ಟ ಇದೆ, ರೇಖೆ ಕಲ್ತ್ಕೋಬೇಕಂತ ಇಷ್ಟ ಯಾರಿಗಿದೆ, ಆಕಾಶಿಕ ರೆಕಾರ್ಡ್ಸ್ ಯಾರಿಗೆ ಕಲ್ತ್ಕೋಬೇಕಂತ ಇಷ್ಟ ಇದೆ ಅವರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ಒಂದು ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ಸೊ ನೋಡೋಣ ಜನಕ್ಕೆ ನಿಮ್ಮ ಬಗ್ಗೆ ಏನು ಅನಿಸ್ತಿದೆ, ನಿಮ್ಮ ನೋಡಿದಾಗ ಏನು ಅನಿಸ್ತಿದೆ, ಜನರಿಗೆ ನಿಮ್ಮ ಮೇಲೆ ಯಾವ ಭಾವನೆ ಇದೆ ಅಂತ ಹೇಳಿ ನೋಡೋಣ. ಓಕೆ, ಆ್ಯಂಡ್ ಆಲ್ಸೋ ನಾನಿಲ್ಲಿ 5 ಕಾರ್ಡ್ಸ್ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಹೋಪ್ಫುಲಿ ಎಲ್ಲ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇ ಕಾರ್ಡು ನಮಗೆ ದ ಮೆಜಿಷಿಯನ್ ಬಂದಿದೆ. ಓಕೆ, ಮೊದಲನೇ ಕಾರ್ಡು ದ ಮೆಜಿಷಿಯನ್, ಎರಡನೇದು ಟೆಂಪರೆನ್ಸ್, ಮೂರನೇದು 3 ಆಫ್ ಕಪ್ಸ್, ನಾಲ್ಕನೇದು ದ ಹ್ಯಾಂಗ್ಮ್ಯಾನ್, ಐದನೇದು ಸನ್ ಬಂದಿದೆ. ಸೊ ಗೈಸ್, ನೀವೆಲ್ಲ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ವಿಡಿಯೋ ಕೆಳಗಡೆ ಈ ಒಂದು ಕಾರ್ಡ್ಸ್ ಇದರಲ್ಲಿ ನಾನು ರೀಡಿಂಗ್ಸ್ ಏನೇನು ಮಾಡ್ತೀನಲ್ಲ ಆ ಒಂದು ರೀಡಿಂಗ್ಸ್ನ ಕ್ಲೈಮ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಇಲ್ಲಿರುವಂಥ ಪಾಸಿಟಿವ್ ಕಾರ್ಡ್ಸ್ನ ನಿಮ್ಮ ಎನರ್ಜಿಯಾಗಿ ನೀವು ಕನ್ವರ್ಟ್ ಮಾಡ್ಕೋಬೇಕು ಅಥವಾ ಕ್ಲೈಮ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಐ ಆಮ್ ಕ್ಲೈಮಿಂಗ್ ಇಟ್, ಅಥವಾ ನಾನು ಈ ಕಾರ್ಡ್ನ ಕ್ಲೈಮ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಕಾಮೆಂಟಲ್ಲಿ ಬರಿಬೋದು. ಓಕೆ, ಸೊ ಯಾರಿಗೆಲ್ಲ ಎನರ್ಜಿ ಕ್ಲೈಮ್ ಮಾಡ್ಕೋಬೇಕಂತ ಇಷ್ಟ ಇದೆ ಅವರು ಕ್ಲಿಕ್ ಮಾಡಿ ಕ್ಲೈಮ್ ಮಾಡ್ಕೋಬೋದು. ಇನ್ ಕೇಸ್ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ಬಿಡ್ಬೋದು. ಓಕೆನಾ? ಸೊ ನೋಡುವ, ಮೊದಲನೇ ಕಾರ್ಡು ನಮಗೆ ಮೆಜಿಷಿಯನ್ ಬಂದಿರೋದ್ರಿಂದ ಸೊ ಜನ ನಿಮ್ಮನ್ನು ತುಂಬ ಬುದ್ಧಿವಂತರ ಥರ ನೋಡ್ತಾ ಇದ್ದಾರೆ. ತುಂಬ ಬುದ್ಧಿವಂತರು, ತುಂಬ ಸ್ಕಿಲ್ಡ್ ಪರ್ಸನ್ನು, ತುಂಬ ಎಲ್ಲ ಗೊತ್ತಿರೋವಂಥ ಪರ್ಸನ್ನು, ತುಂಬ ಜಾಣರು, ಎಲ್ಲ ಗೊತ್ತಿದೆ ನಿಮಗೆ ಅನ್ನೋ ಥರ ನೋಡ್ತಾ ಇದ್ದಾರೆ. ಓಕೆ, ಸೊ ಏನು ಇವ್ರಿಗೆ ನೋಡಿದ ತಕ್ಷಣ ಇಷ್ಟೊಂದು ಬುದ್ಧಿ ಎಲ್ಲಿಂದ ಇದೆ ಇವ್ರಿಗೆ, ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇಷ್ಟು ಬುದ್ಧಿ ಇದೆ, ಆ್ಯಂಡ್ ಆಲ್ಸೋ ಎಲ್ಲದನ್ನು ತಿಳ್ಕೊಂಬಿಟ್ಟಿದಾರಲ್ಲ, ಹೆಂಗೆ ಸಾಧ್ಯ ಇವ್ರಿಗೆ, ಸೊ ಇಷ್ಟು ಬುದ್ಧಿವಂತಿಕೆ ಎಲ್ಲಿಂದ ಬರೋಕ್ಕೆ ಸಾಧ್ಯ ಇವ್ರಿಗೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಎಟ್ ದ ಸೇಮ್ ಟೈಮ್ ಜನ ನಿಮ್ಮಲ್ಲಿ ಏನೇನು ಸ್ಕಿಲ್ಸ್ ಇದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ನು ಅಥವಾ ನೀವು ನೋಡೋದಕ್ಕೆ ಸಿಂಪಲ್ ಆಗಿದ್ರು ಕೂಡ ತುಂಬ ಜಾಸ್ತಿ ವಿಚಾರಗಳನ್ನೇನಾದರೂ ತಿಳ್ಕೊಂಡಿದ್ರೆ ಜನ ನಿಮ್ಮನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಓಕೆ, ಹೆಂಗೆ ಅಂದರೆ ಹೆಂಗೆ ಸಾಧ್ಯ ಇವರಿಗೆ ಇದೆಲ್ಲ, ಹೆಂಗೆ ಸಾಧ್ಯ ಇವರಿಗೆ ಇಷ್ಟೊಂದೆಲ್ಲ ಕಲ್ತ್ಕೊಂಡು ಇಷ್ಟೊಂದೆಲ್ಲ ಮಾಡೋಕ್ಕೆ, ಅಥವಾ ಇವ್ರಿಗೆ ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಹೆಂಗೆ ಸಾಧ್ಯ ಅಂತ ನೋಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನಿಮಗೆ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಬುದ್ಧಿವಂತಿಕೆಗಳನ್ನು ಉಪಯೋಗಿಸ್ಬೇಕು ಅಥವಾ ಏನೇನೆಲ್ಲ ಸ್ಕಿಲ್ಸ್ ಇದೆ ಅದನ್ನು ಯಾವಾಗ ಉಪಯೋಗಿಸ್ಬೇಕು ಎಲ್ಲ ಗೊತ್ತಿದೆ. ಓಕೆ, ಸೊ ಜನಕ್ಕೂ ಅಷ್ಟೇ, ನೀವು ಒಂದು ಕೆಲಸ ಮಾಡ್ತಾ ಇಲ್ಲ, ಮೋಸ್ಟ್ಲಿ ಮಲ್ಟಿಪಲ್ ಕೆಲಸ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಅದು ಕೂಡ ಗೊತ್ತಾಗ್ತಿದೆ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಲು ಎಕ್ಸಲೆಂಟ್ ಆಗಿದೆ. ನೀವು ಮಾತಾಡೋದಾಗಿರ್ಬೋದು, ಬೇರೆಯವ್ರ ಜೊತೆ ಕನ್ವಿನ್ಸ್ ಮಾಡೋದಾಗಿರ್ಬೋದು, ಆ್ಯಂಡ್ ಏನಾದರೂ ಒಪ್ಪಂದ ಮಾಡಿಸೋದಾಗಿರ್ಬೋದು, ಅಥವಾ ಯಾರಾದರೂ ಇಬ್ರು ಜಗಳ ಮಾಡ್ಕೊಂಡಿದ್ರೆ
ಅವ್ರನ್ನ ಒಟ್ಟಿಗೆ ಮಾಡುವಂಥದ್ದಾಗಿರ್ಬೋದು. ಸೊ ಅದೆಲ್ಲ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅನ್ಸುತ್ತೆ. ಇನ್ ಕೇಸ್ ನೀವು ಮಾರ್ಕೆಟಿಂಗು ಅಥವಾ ಯಾವ್ದಾದ್ರು ಸೇಲ್ಸ್ ಡಿಪಾರ್ಟ್ಮೆಂಟು, ಬಾಸು, HR ಈ ತರ ಪ್ಲೇಸ್ ಅಲ್ಲಿ ಏನಾದ್ರು ಇದ್ರೆ ಎಕ್ಸಲೆಂಟ್ ಆಗಿ ಆ ಜಾಬ್ ನ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಎನರ್ಜಿನೇ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ಒಂಥರ ಬ್ರೈಟ್ ಸನ್ ಎನರ್ಜಿ ಅಂಡ್ ಒಂಥರ ಮೆಜಿಷಿಯನ್. ನಿಮ್ಮ ನೋಡಿದ್ರೆ ಒಂಥರ ಮ್ಯಾಜಿಕ್ ಮ್ಯಾನ್, ಮ್ಯಾಜಿಕ್ ವುಮೆನ್ ನೋಡ್ದಂಗ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಕೆಲವೊಂದ್ಸರಿ ನೀವು ಎರಡೆರಡು ರೆಸ್ಪಾನ್ಸಿಬಿಲಿಟಿ, ಒಂಥರ ಡ್ಯೂಯಲ್ ಆಗಿ ಆಕ್ಟ್ ಮಾಡುವಂಥದ್ದು, ಕೆಲವೊಂದ್ಸರಿ ನಿಮ್ಮನ್ನೇ ನೀವು ಅನುಮಾನ ಪಡುವಂಥದ್ದು. ಸೊ ಅದನ್ನು ಕೂಡ ಗೊತ್ತು. ಓಕೆನಾ, ಎಷ್ಟೇ ನೀವು ಪವರ್ಫುಲ್ ಆಗಿದ್ರು ಕೂಡ ಎಲ್ಲ ಒಂದ್ ಕಡೆ ಯಾವ್ದಾದ್ರು ಒಂದು ದೊಡ್ಡ ಡಿಸಿಷನ್ ತಗೊಳ್ಬೇಕಾದ್ರೆ ನೀವು ಇದ್ ಮಾಡಿದ್ರೆ ಸರಿ ಇರತ್ತಾ, ಇದ್ ನಾನ್ ಮಾಡ್ಬೋದಾ ಅಂತ ಹೇಳಿ ನಿಮ್ಮನ್ನೇ ನೀವು ಸೆಲ್ಫ್ ಡೌಟ್ ಏನಾದ್ರು ಮಾಡ್ಕೊಳ್ತಾ ಇದ್ರೆ ಜನಕ್ಕೆ ಅದ್ರ ಬಗ್ಗೆನೂ ಕೂಡ ಗೊತ್ತಿದೆ. ಓಕೆ, ನಿಮ್ ಸುತ್ತಮುತ್ತ ಇರೋರಿಗೆ, ನಿಮ್ ಫ್ರೆಂಡ್ಸ್ಗೆ ಕೆಲವೊಂದ್ಸರಿ ಎಲ್ಲ ಸರಿ ನಿನ್ನ ನೀನು ಯಾಕೆ ಡೌಟ್ ಮಾಡ್ಕೋತೀಯ ಅಂತ ಕೇಳಿರ್ಬೋದು ನಿಮ್ಗೆ. ಸೊ ನೋಡಿ, ಓಕೆನಾ. ಸೊ ನಿಮ್ಮ ಪ್ಯಾಷನೇಟು, ನೀವೊಂಥರ ತುಂಬಾ ಯುನೀಕ್ ಆಗಿರ್ಬೋದು, ಬೇರೆಯವ್ರಿಗಿಂತ ತುಂಬಾನೇ ಎಕ್ಸ್ಟ್ರಾರ್ಡಿನರಿ ಆಗಿ ಸ್ಟೈಲ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು. ಒಂಥರ ಒಂದ್ ಸ್ಟೇಜ್ ಅಲ್ಲಿ ನೀವು ಬಂದೇನೋ ಒಂದು ಇದೇ ಒಂದು ಗ್ರೂಪ್ ಅಲ್ಲಿ ಅಥವಾ ನಿಮ್ ಒಂದ್ ರೂಮ್ ಅಲ್ಲಿ ನೀವೇನಾದ್ರೂ ಹೋದ್ರೆ ಆ ರೂಮಿನ ವೈಬೇ ಚೇಂಜ್ ಆಗುತ್ತೆ ಅನ್ಸುತ್ತೆ. ಅಷ್ಟು ಆತರ ಒಂದು ಸಣ್ಣ ಎನರ್ಜಿ ಇದೆ. ಜಸ್ಟ್ ನೀವು ಫೋನಲ್ಲಿ ಮಾತಾಡಿದ್ರು ಸಾಕು, ಎಲ್ಲರೂ ಒಂಥರ ಆಶ್ಚರ್ಯ, ಯಾರಿರ್ಬೋದು ಇವ್ರು, ನಿಮ್ ವಾಯ್ಸ್ ಕೇಳಿಸಿದ್ರೇನೆ ಯಾರಿರ್ಬೋದು ಇವ್ರು, ಇಷ್ಟೊಂದ್ ಸ್ಟ್ರಾಂಗ್ ಆಗಿದೆಯಲ್ಲ ವಾಯ್ಸು, ಇಷ್ಟೊಂದ್ ಚೆನ್ನಾಗಿದೆಯಲ್ಲ, ಇಷ್ಟೊಂದ್ ಕಾಮ್ ಆಗಿದಾರಲ್ಲ ಅಂತ ಹೇಳಿ ಮೋಸ್ಟ್ಲಿ ನಿಮ್ ಬಗ್ಗೆ ಸಡನ್ ಆಗಿ ಅಟ್ರಾಕ್ಟ್ ಆಗೋದು ಅಥವಾ ನಿಮ್ ಬಗ್ಗೆ ಕುತೂಹಲ ಮೂಡೋದು ಜಾಸ್ತಿ ಅನ್ಸುತ್ತೆ. ಸೊ ಜನಕ್ಕೆ ನಿಮ್ಮ ನೋಡಿರೋ ಒಂದು ಮೆಜಿಷಿಯನ್ ಎನರ್ಜಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಚೆನ್ನಾಗಿದೆ. ಸಡನ್ ಆಗಿ ಬೇಕು ಅಂದ್ರೆ ಅದನ್ನ ನೆಕ್ಸ್ಟ್ ನೀವು ಪಡ್ಕೊಂಡಿರ್ತೀರಾ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಒಂದ್ ಕಾರ್ ಬೇಕು ಅಂದ್ರೆ ಒಂದಷ್ಟು ದಿನದೊಳಗಡೆ ಅದನ್ನ ಮ್ಯಾನಿಫೆಸ್ಟ್ ಮಾಡೋದು, ಅಥವಾ ಒಂದ್ ಮನೆ ಬೇಕು ಅಂದ್ರೆ ಅದನ್ನ ಮ್ಯಾನಿಫೆಸ್ಟ್ ಮಾಡೋದು, ಅಥವಾ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದನ್ನ ಮಾಡಿ ಮುಗಿಸಿರ್ತೀರಾ. ಅಂದ್ರೆ ಲೈಕ್ ಅದನ್ನ ನೆಕ್ಸ್ಟ್ ಇಯರ್ ಪ್ಲಾನಿಗೆ ತಗೊಂಡ್ ಬಂದಿರ್ತೀರಾ. ಆತರ ಒಂದು ಮ್ಯಾನಿಫೆಸ್ಟೇಷನ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಜನ ಅದೇ ಅನ್ಕೋತಾರೆ ನಿಮ್ ನೋಡಿದ ತಕ್ಷಣ, ಲಾಸ್ಟ್ ಇಯರ್ ಇದ್ ಬೇಕು ಅಂದೆಲ್ಲ, ಆಲ್ರೆಡಿ ಇದು ಬಂದ್ಬಿಡ್ತಾ ನಿನ್ನ ಹತ್ರ, ಅಥವಾ ತಗೊಂಡ್ಬಿಟ್ಟು ಎಷ್ಟು ಬೇಗ ಅಂತ ಕೇಳಿರೋರು ಇದಾರೆ ಅನ್ಸುತ್ತೆ. ಸೊ ಚೆಕ್ ಮಾಡಿ ನೋಡಿ, ಅದು ನಮ್ಮ ಮ್ಯಾಜಿಷಿಯನ್ ಎನರ್ಜಿ, ಮ್ಯಾಜಿಷಿಯನ್ ಕಾರ್ಡ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಟೆಂಪರೆನ್ಸ್ ಇದೆ. ಟೆಂಪರೆನ್ಸ್ ಬಂದ್ಬಿಟ್ಟು ತುಂಬಾ ಲೈಕ್ ತುಂಬಾ ಬ್ಯಾಲೆನ್ಸ್ಡ್ ಆಗಿರೋದು, ನೀವು ತುಂಬಾ ಹಾರ್ಮನಿಯಿಂದ ಇರೋದು, ಅಂದ್ರೆ ಸಾಮರಸ್ಯದಿಂದ ಇರೋದಕ್ಕೆ ಟ್ರೈ ಮಾಡುವಂತದ್ದು, ನಿಮ್ಮ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ನ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ರಿಲೇಶನ್ಶಿಪ್ ಅಲ್ಲಿ ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟು, ಎಲ್ಲರ ಜೊತೆ ಪರವಾಗಿಲ್ಲ ಅಂತ ಹೇಳಿ ಹೋಗೋದು. ನಿಮ್ಮ ಆರ್ಟ್ ಚಕ್ರ ಬಂದ್ಬಿಟ್ಟು ಓಪನ್ ಆಗಿದೆ ಅನ್ಸುತ್ತೆ. ನಿಮ್ಮ ಆಗ್ನೇಯ ಚಕ್ರ ಕೂಡ ಓಪನ್ ಆಗಿದೆ ಅನ್ಸುತ್ತೆ. ಸೊ ಎಲ್ಲರಿಗೂ ವೆಲ್ಕಮ್ ಮಾಡುವಂತದ್ದು, ಅಥವಾ ಲೈಕ್ ಯಾರ್ದಾದ್ರೂ ಒಬ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ಕೂಡ ನಿಮಗೆ ಗೊತ್ತಾಗತ್ತೆ ಅನ್ಸುತ್ತೆ. ಸೊ ಆ ಒಂದು ಎನರ್ಜಿ ಕೂಡ ಜನ ಸೆನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಟೀಚರ್ಸ್ ಆಗಿರ್ಬೋದು, ಅಥವಾ ಮೆಂಟರ್ಸ್ ಆಗಿರ್ಬೋದು, ಕೋಚ್ ಕೆಲಸದಲ್ಲಿ ಇರ್ಬೋದು, ಅಥವಾ ಲೈಕ್ ಒಂಥರ ಏನೋ ಒಂದು ಗೈಡ್ ಮಾಡುವಂತವ್ರು, ಅಥವಾ ಲೈಕ್ ಕೌನ್ಸಿಲಿಂಗ್ ಮಾಡುವಂತವ್ರು, ಈ ತರ ಒಂದು ಜಾಬ್ ಅಲ್ಲಿ ತುಂಬಾ ಜಾಸ್ತಿ ಇದ್ದೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ. ಯುನೀಕ್ ಆಗಿರುವಂತ ಐಡಿಯಾಸ್ ಇರೋದು, ತುಂಬಾ ಎಮೋಷನಲಿ ನೀವು ಬ್ಯಾಲೆನ್ಸ್ಡ್ ಆಗಿದ್ದೀರಾ ಅಂತ ಹೇಳಿ ನೋಡ್ತಾ ಇದ್ದಾರೆ. ವರ್ಕ್ ಪ್ಲೇಸ್ ಅಲ್ಲಿ ಎಕ್ಸ್ಟ್ರಾ ವರ್ಕ್ ತಗೊಂಡ್ರು ಕೂಡ ಹೆಂಗಾದ್ರೂ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಬಿಡ್ತೀರಾ ಅಂತಾನು ನೋಡ್ತಾ ಇದ್ದಾರೆ. ತುಂಬಾ ಸಡನ್ ಆಗಿ ಯಾವುದೇ ಡಿಸಿಷನ್ ನೀವು ತಗೊಳಲ್ಲ. ತುಂಬಾ ಪ್ರಾಪರ್ ಆಗಿ, ತುಂಬಾ ಕೇರ್ಫುಲ್ ಆಗಿ, ತುಂಬಾ ಅಂದ್ರೆ ಜಾಣತನದಿಂದ ವಿಚಾರ ಮಾಡಿ, ಯೋಚನೆ ಮಾಡಿ ನೀವು ಡಿಸಿಷನ್ ತಗೊಳ್ಳೋದು ಗೊತ್ತಾಗ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ಲೈಕ್ ನಿಮ್ ಜೊತೆ ಇರ್ಬೇಕು ಅಂತ ಇಷ್ಟಪಡ್ತಾರೆ ಜನ. ನಿಮ್ ಸುತ್ತಮುತ್ತ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ, ಒಂಥರ ಬ್ಯಾಲೆನ್ಸ್ಡ್ ಆಗಿರತ್ತೆ ಅವ್ರ ಎನರ್ಜಿ ಕೂಡ. ಸೊ ಹಂಗಾಗಿ ನಿಮ್ ಜೊತೆ ಇರ್ಬೇಕು, ನಿಮ್ ಮಾತ್ ಕೇಳ್ಬೇಕು, ಏನೋ ಒಂದು ಎನರ್ಜಿ, ಏನೋ ಒಂಥರ ಕಾಮ್ ಆಗಿದೆ ಅವ್ರ ಹತ್ರ ಎನರ್ಜಿ, ಚೆನ್ನಾಗಿರತ್ತೆ ಅವ್ರ ಜೊತೆ ಇದ್ರೆ, ಆತರ ಕೂಡ ಫೀಲ್ ಮಾಡ್ತಿದ್ದಾರೆ. ಸೊ ಟೆಂಪರೆನ್ಸ್ ಬಂದ್ಬಿಟ್ಟು ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರೋದು. ತುಂಬಾ ಕಾಮ್ ಅಂಡ್ ತುಂಬಾ ಚೆನ್ನಾಗಿರುವಂತ ಎನರ್ಜಿ ನಿಮ್ಮ ಸುತ್ತಮುತ್ತ ಸೆನ್ಸ್ ಮಾಡ್ತಾ ಇದ್ದಾರೆ ಜನ. ಅಂಡ್ ಆಲ್ಸೋ ನಮ್ಗೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು 3 ಆಫ್ ಕಪ್ಸ್ ಬಂದಿದೆ. ಸೊ 3 ಆಫ್ ಕಪ್ಸ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ? 3 ಆಫ್ ಕಪ್ಸ್ ನೀವು ಎಲ್ಲ ಜೊತೆ ಸೋಷಿಯಲೈಸ್ ಆಗೋದಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಮಾತಾಡೋದಿರ್ಬೋದು, ಅಥವಾ ಜನಗಳನ್ನ ಮೀಟಪ್ ಆಗೋದು, ಅಥವಾ ಅವ್ರ ಜೊತೆ ಫನ್ ಮಾಡುವಂಥದ್ದು, ಅಥವಾ ಲೈಕ್ ತುಂಬಾ ಚೆನ್ನಾಗಿ ಕಾಲ ಕಳೆಯುವಂಥದ್ದಾಗಿರ್ಬೋದು. ಸೊ ಲೈಕ್ ಅಂಡ್ ಆಲ್ಸೋ
ತುಂಬಾ ಚೆನ್ನಾಗಿ ಸೋಷಿಯಲೈಸ್ ಆಗುವಂಥದ್ದು, ಆ ಎನರ್ಜಿನೂ ಕೂಡ ಸೆನ್ಸ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ 3 ಆಫ್ ಕಪ್ಸ್ ಅದನ್ನೇ ರೆಪ್ರೆಸೆಂಟ್ ಮಾಡ್ತಿರೋದು. ನೀವು ಯಾವ ತರ ಸೋಷಿಯಲೈಸ್ ಆಗೋದು ಅಥವಾ ಎಷ್ಟು ಚೆನ್ನಾಗಿ ನೀವು ಜನಗಳ ಜೊತೆ ಮಾತಾಡೋದು, ನಿಮ್ಮ ನೀವು ಕಾಮ್ ಆಗಿ ಕಾಂಪ್ರೆಸ್ಡ್ ಆಗಿ ಇಟ್ಕೊಳ್ಳೋದು, ಲೈಕ್ ಕಂಪೋಸ್ಡ್ ಆಗಿ ಇಟ್ಕೊಳ್ಳೋದು, ಆ ಒಂದು ಎನರ್ಜಿ ಕೂಡ ಜನ ಸೆನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಏನಂದ್ರೆ, ನೀವು ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ ಅಂಡ್ ಎಲ್ಲೋ ಒಂದ್ ಕಡೆ ಫ್ಲರ್ಟ್ ಕೂಡ ಮಾಡ್ತಿರ್ಬೋದು, ಅವ್ರ ಇವ್ರ ಜೊತೆ ಮೆಸೇಜ್ ಮಾಡೋದು, ಬ್ಯುಸಿ ಆಗಿರೋದು, ಅಥವಾ ತುಂಬಾ ಆಕ್ಟಿವ್ ಆಗಿರುವಂತ ಪರ್ಸನ್, ಅಥವಾ ಲೈಕ್ ತುಂಬಾ ಜಾಸ್ತಿ ಲವ್ ಪ್ರಪೋಸಲ್ಸ್ ಇರ್ಬೋದು, ನಿಮಗೆ ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟ್ ಇರ್ಬೋದು, ಈ ತರ ಕೂಡ ಜನ ಸೆನ್ಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಅಂಡ್ ಆಲ್ಸೋ ತುಂಬಾ ಟೆಕ್ಸ್ಟ್ ಅಲ್ಲಿ ಅಂಡ್ ಮೆಸೇಜಸ್ ಅಲ್ಲಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತ ಪರ್ಸನ್ ನೀವು. ಏನೇನೋ ಗೋಲ್ಸ್ ನ ಇಟ್ಕೊಂಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಕ್ಕೆಲ್ಲ ಹೋಗುವಂತ ಪರ್ಸನ್ ನೀವು ಅಂತ ಹೇಳಿ ನೋಡ್ತಾ ಇದ್ದಾರೆ. ಸೊ ಬಿ ಅವೇರ್ ಆಫ್ ದಿಸ್ ಒನ್. ದ ಹ್ಯಾಂಗ್ ಮ್ಯಾನ್ ಬಂದಿದೆ 4ನೇ ಕಾರ್ಡು. ಸೊ ಹ್ಯಾಂಗ್ ಮ್ಯಾನ್ ಅಂತ ಹೇಳಿದ್ರೆ ಇಟ್ಸ್ ಕೈಂಡ್ ಆಫ್ ಒಂಥರ ಲೆಟ್ ಗೋ ಮಾಡಿರುವಂತ ಎನರ್ಜಿ, ಅಥವಾ ಕೆಲವೊಂದ್ಸರಿ ಸ್ಟಾಗ್ನೆಂಟ್ ಎನರ್ಜಿ. ನಿಮ್ ಕೈಯಲ್ಲಿ ಏನು ಆಗಲ್ಲ ಅಂತ ಹೇಳಿ ಅನ್ಸುತ್ತೋ ಅದನ್ನ ಆದಷ್ಟು ಬೇಗ ನೀವು ಲೆಟ್ ಗೋ ಮಾಡ್ಬಿಡ್ತೀರಾ. ಜಾಸ್ತಿ ದಿನ ಅದನ್ನ ಇಟ್ಕೊಂಡು ಸುಮ್ನೆ ಜಗ್ಗಲ್ ಮಾಡಕ್ ಹೋಗಲ್ಲ. ಸೊ ಇಲ್ ಬಿ ಲೈಕ್ ನಾನು ಇದ್ ಬಿಟ್ರೆ ನನ್ಗೆ ಓಕೆ, ನನ್ಗೆ ರಿಲೀಫ್ ಅನ್ಸುತ್ತೆ ಅಂದ್ರೆ ಅದನ್ನ ಬಿಟ್ಕೊಟ್ಬಿಡ್ತೀರಾ. ನೀವು ಒಂಥರ ರಿಸ್ಟ್ರಿಕ್ಟೆಡ್ ಆಗಿರೋದು, ಸ್ಟಾಗ್ನೆಂಟ್ ಅಥವಾ ಲೈಕ್ ಸಸ್ಪೆಂಡ್ ಎನರ್ಜೀಸ್ನೆಲ್ಲ ಜಾಸ್ತಿ ಇಟ್ಕೊಳ್ಳಲ್ಲ ಅನ್ಸುತ್ತೆ. ಜಸ್ಟ್ ಲೆಟ್ ಗೋ ಮಾಡ್ಬಿಟ್ಟು ನೀವು ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಅನ್ಸುತ್ತೆ. ಅಥವಾ ಯಾರಿಗಾದ್ರೂ ಅದ್ರಿಂದ ನಿಮಗೇನೆ, ಫಾರ್ ಎಕ್ಸಾಂಪಲ್ ನಿಮಗ್ ಸಿಗ್ಬೇಕಾಗಿರೋದು ಬೇರೆಯವ್ರಿಗೆ ಸಿಕ್ಕಿ ಅದರಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಅಥವಾ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ, ಯಾವುದೇ ರೀತಿ ಸಹಾಯ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದನ್ನ ನೀವು ಬಿಟ್ಕೊಟ್ಟು ಲೈಕ್ ಪರವಾಗಿಲ್ಲ, ಅವ್ರಿಗೆ ಒಳ್ಳೇದಾದ್ರೆ ನಮ್ಗೂ ಒಳ್ಳೇದಾದಂಗೆ ಅಂತ ಹೇಳಿ ಕೆಲವೊಂದು ಪರ್ಸನಲ್ ಸ್ಟಫ್ ನ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಬಿಟ್ಕೊಟ್ಟಿದ್ದು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಕೆಲಸ ಇರ್ಬೋದು, ಅಥವಾ ಯಾವ್ದಾದ್ರು ಥಿಂಗ್ಸ್ ಇರ್ಬೋದು. ಸೊ ಮನೇಲೂ ಕೂಡ ನೀವು ಈ ತರ ಸ್ಯಾಕ್ರಿಫೈಸ್, ಅಥವಾ ಫ್ಯಾಮಿಲಿಯಲ್ಲೂ ಕೂಡ ಈ ತರ ಸ್ಯಾಕ್ರಿಫೈಸ್ ಮಾಡಿದೀರಾ ಅಂತ ಹೇಳಿ ಅನಿಸ್ತಾ ಇದೆ ನಂಗೆ. ಕೆಲವೊಂದ್ಸರಿ ಏನಂದ್ರೆ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಬಿಟ್ಕೊಡೋ ಅಂತದ್ದು, ಅಥವಾ ಲೈಕ್ ನನಗೇನಾದ್ರೂ ಸಿಗ್ಬೇಕು ಅಂದ್ರೆ ನಾನು ಯಾರಿಗಾದ್ರೂ ಏನಾದ್ರೂ ಮಾಡ್ಬೇಕಲ್ವಾ ಅಂತ ಹೇಳಿ. ಸೊ ಆತರ ಒಂದು ಮನಸ್ಥಿತಿ ಇರುವಂತವ್ರು. ಅಂಡ್ ಎಲ್ಲೋ ಒಂದ್ ಕಡೆ ಬಹಳಷ್ಟು ವಿಚಾರಗಳನ್ನ ಬಿಟ್ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ ನೀವು. ಓಕೆ. ಅಂಡ್ ಆಲ್ಸೋ ಜನಗಳಿಗೆ ಹೋಗ್ಬಿಟ್ಟು ಪ್ಲೀಸ್ ಪ್ಲೀಸ್ ಅಂತ ಹೇಳುವಂತ ವ್ಯಕ್ತಿತ್ವ ನಿಮ್ದಲ್ಲ. ನಿಮ್ದೇ ಆದಂತ ಒಂದು ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಂಡು, ನಿಮ್ಮದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಅದ್ರೊಳಗಡೆನೆ ಜೀವನ ಮಾಡುವಂತ ಒಂದು ವ್ಯಕ್ತಿತ್ವ ನಿಮ್ದು. ಅಂಡ್ ಸ್ಪಿರಿಚುವಲಿನೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಸ್ವಲ್ಪ ಜನಕ್ಕೆ ಅನ್ನಿಸ್ತಾ ಇದೆ ನೀವು ಸ್ಪಿರಿಚುವಲಿ ತುಂಬಾ ಸೀಕ್ರೆಟಿವ್ ಆಗಿ ಕೂಡ ಇದ್ದೀರಾ ಅಂತ ಹೇಳಿ. ಅಂಡ್ ಏನೋ ತುಂಬಾ ಬೇಡ್ಕೊಂಡ್ಬಿಟ್ಟು ಎಲ್ಲ ಹೊರಗಳು ಪಡ್ಕೋತಾ ಇರುವಂತ ಒಂದು ಪರ್ಸನಾಲಿಟಿ ಅಂತ ಅನ್ನಿಸ್ತಾ ಇದೆ. ಅಂಡ್ ಆಲ್ಸೋ ಲೈಕ್ ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ಒಂಥರ ಸರೆಂಡರ್ ಆಗೋದು, ದೇವರಿಗೆ ಸರೆಂಡರ್ ಆಗಿರುವಂತ ಎನರ್ಜಿ ಕೂಡ ಇರ್ಬೋದು. ನೀವು ನನ್ ಕೈಯಲ್ಲಿ ಆಗಲ್ಲ, ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಅದನ್ನ ದೇವ್ರಿಗೆ ಬಿಟ್ಕೊಟ್ಬಿಡ್ತೀರಾ ಅಂತಾನು ಜನ ಅನ್ಕೋತಾ ಇದ್ದಾರೆ. ಲೈಕ್ ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿರೋದು, ದೇವ್ರ ಮೊರೆ ಹೋಗೋದು, ದೇವರಿಗೆ ಬಿಟ್ಕೊಡೋದು, ಈ ತರ ಎಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಕೂಡ ಜನ ಗೆಸ್ ಮಾಡ್ತಾ ಇದ್ದಾರೆ. ಇನ್ನು ನಮಗೆ 5ನೇ ಕಾರ್ಡು ದ ಸನ್ ಬಂದಿದೆ. ಸನ್ ಇಸ್ ಎ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಎನರ್ಜಿ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ನೋಡ್ತಾ ಇದ್ದಾರೆ ಜನ. ಓಕೆ, ಒಂಥರ ಸನ್ ಎನರ್ಜಿನ ನೋಡ್ತಾ ಇದ್ದಾರೆ ನಿಮ್ಮ ಹತ್ರ. ತರ ರೇಡಿಯಂಟ್ ಎನರ್ಜಿ, ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಎನರ್ಜಿ. ಅಂಡ್ ಆಲ್ಸೋ ಲೈಕ್ ನಿಮ್ಮ ನೋಡಿದ್ರೇನೆ ಒಂಥರ ಬ್ರೈಟ್ ಸನ್ ನೋಡೋವಂಥದ್ದು. ಅಥವಾ ಜೀವನ ಹೆಂಗ್ ಬಂದ್ರು ಪರವಾಗಿಲ್ಲಪ್ಪ, ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ, ನನಗೆ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಏನಿಲ್ಲ. ಲೈಫ್ ನನ್ ಕಡೆ ಏನನ್ ಬಿಸಾಕಿದ್ರು ಸರಿ, ಅದನ್ನ ಎತ್ಕೊಂಡು ನಾನು ಏನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಒಂದು ಎನರ್ಜಿ. ಸಪೋಸ್ ಯಾರಾದ್ರೂ ನಿಮ್ಗೆ ಕಲ್ಲಲ್ಲಿ ಹೊಡೆದ್ರೆ ಆ ಕಲ್ಲನ್ನೇ ಕಲೆಕ್ಟ್ ಮಾಡಿ ಮನೆ ಕಟ್ಕೊಂಡು ತೋರಿಸ್ತೀರಾ, ಆ ತರ ಜನ ನೀವು. ತುಂಬಾ ರಿಲ್ಯಾಕ್ಸ್ಡ್ ಆಗಿರೋದು, ತುಂಬಾ ಎಂಜಾಯ್ ಮಾಡೋದು, ಇರೋದ್ರಲ್ಲೇ ನೆಮ್ಮದಿಯಾಗಿರೋದಕ್ಕೆ ಟ್ರೈ ಮಾಡುವಂತ ಜನ. ಅಂಡ್ ಆಲ್ಸೋ ತುಂಬಾ ಎಲ್ಲಾ ಮೂಮೆಂಟ್ಸ್ ನ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೋತೀರಾ. ಅಂಡ್ ಲೈಕ್ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ದಲೆ ಪ್ಯೂರ್ ಆಗಿರೋದು. ಅಂಡ್ ನಿಮ್ಮ ಪಾರ್ಟ್ನರ್ಗೂ ಕೂಡ ತುಂಬಾ ಲೈಕ್ ಫ್ರೀಡಮ್ ಕೊಡೋದು, ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಲಿಬರ್ಟಿ ಅನ್ನೋದನ್ನ ಕೊಡೋದು. ಅಂಡ್ ಆಲ್ಸೋ ಲೈಕ್ ಎಂಜಾಯ್ ಮಾಡುವಂಥದ್ದು. ನಿಮ್ಮ ಪಾರ್ಟ್ನರ್ ಕಂಪನಿನ ನೀವು ಎಂಜಾಯ್ ಮಾಡೋದು, ನಿಮ್ಮ ಕಂಪನಿನ ನಿಮ್ಮ ಪಾರ್ಟ್ನರ್ ಎಂಜಾಯ್ ಮಾಡುವಂಥದ್ದು. ಲೈಫ್ ಅಲ್ಲಿ ಸಕ್ಸಸ್ಫುಲ್ ಕಡೆ ಪಾಸಿಟಿವ್ ಆಗಿರೋದಕ್ಕೆ, ಸಕ್ಸಸ್ಫುಲ್ ಆಗಿರೋಕ್ಕೆ, ತುಂಬಾ ಗ್ರೋತ್ ನ ಇಟ್ಕೊಳ್ಳೋದಕ್ಕೆ, ಜಾಯ್ ಆಗಿರೋದಕ್ಕೆ,
ಹ್ಯಾಪಿ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಇದೆಲ್ಲದಕ್ಕೂ ನಿಮ್ಗೆ ಲೈಕ್ ಎಂಜಾಯ್ ಮಾಡ್ತಿದ್ದೀರಾ ಲೈಫ್ ನ, ಇದೆಲ್ಲದು ಬೇಕು ನಿಮ್ಗೆ, ಜೊತೆಲಿ ಎಂಜಾಯ್ ಮಾಡ್ತಿದ್ದೀರಾ. ಅಂಡ್ ಆಲ್ಸೋ ಜನ ನಿಮ್ ಕಡೆ ನೋಡಿದ್ರೆ ಏನು ಇಷ್ಟು ಪಾಸಿಟಿವ್ ಆಗಿದ್ದಾರೆ, ಏನ್ ಬಂದ್ರು ಎಂಜಾಯ್ ಮಾಡ್ತಿದಾರಲ್ಲ ಲೈಫ್ ಅಲ್ಲಿ ಅಂತ. ಅಂಡ್ ಆಲ್ಸೋ ಕೆಲವೊಬ್ರಿಗಂತೂ ಅನ್ಸುತ್ತೆ ನಿಮ್ಮನ್ನ ನೋಡಿದ್ರೆ ಒಂಥರ ಲೀಡರ್ನ ನೋಡ್ದಂಗ್ ಆಗತ್ತೆ, ಬಾಸ್ ಲೀಡರ್ನ ನೋಡ್ದಂಗ್ ಆಗುತ್ತೆ. ತುಂಬಾ ಸಿಂಪ್ಲಿಸಿಟಿಯಿಂದ ಇರುವಂತ ಪರ್ಸನ್. ಅಂಡ್ ಲೈಕ್ ನಿಮಗೆ ಲಕ್ಸುರಿ ಬೇಕೇ ಬೇಕು ಅಂತ ಏನಿಲ್ಲ, ನೀವ್ ಹೆಂಗಿದ್ರು ಎಲ್ಲಿದ್ರು ಕೂಡ ಏನ್ ಕೊಟ್ರು ಅದ್ರಲ್ಲಿ ಹ್ಯಾಪಿ ಆಗಿರುವಂತ ಪರ್ಸನಾಲಿಟಿ ನಿಮ್ದು. ಓಕೆ, ಲಕ್ಸುರಿಯಿಂದಾನೇ ಹ್ಯಾಪಿನೆಸ್ ಬೇಕು ಅಂತ ಏನಿಲ್ಲ ನಿಮಗೆ. ಬಟ್ ಎಸ್ ಅಫ್ಕೋರ್ಸ್ ಆ ಲಕ್ಸುರಿನ ಕೆಲವೊಂದ್ಸರಿ ಬೇಕು ಅಂತ ಅನ್ಸುತ್ತೆ. ಬಟ್ ಲೈಫ್ ಏನ್ ಕೊಟ್ರು ಅದ್ರಲ್ಲಿ ಹ್ಯಾಪಿಗೆ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ನೀವು. ಕೆರಿಯರ್ ಅಲ್ಲಿ ಅಷ್ಟೇ, ನಿಮ್ಮ ನೋಡಿ ಜನ ರೆಕಗ್ನೈಸ್ ಮಾಡ್ತಾರೆ ಅನ್ಸುತ್ತೆ. ನಿಮ್ಮ ಅಚೀವ್ಮೆಂಟ್, ನಿಮ್ಮ ಸಾಧನೆಗಳ ಬಗ್ಗೆ ಜನ ಮಾತಾಡಿದ್ದು ಉಂಟು. ಅಂಡ್ ಆಲ್ಸೋ ಫಿನಾನ್ಸ್ ಬಗ್ಗೆ ಕೇಳಿದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಬೆನಿಫಿಟ್ ತೆಗಿತೀರಾ. ಆ ತರ ನೋಡ್ಬಿಟ್ಟು ಜನ ಹೆಂಗಿವರು ಇನ್ವೆಸ್ಟ್ ಮಾಡಿ ಬೆನಿಫಿಟ್ಸ್ ತೆಗಿತಾ ಇದಾರೆ ಅಂತ ಹೇಳಿ ನೋಡ್ತಾ ಇದಾರೆ. ಪರ್ಸನಾಲಿಟಿ ಅಂತೂ ಪಾಸಿಟಿವ್ ಆಗಿದೆ, ವಾರ್ಮ್ ಆಗಿದೆ, ವೈಬ್ರೆಂಟ್ ಆಗಿದೆ. ಜಸ್ಟ್ ಲೈಕ್ ವಾವ್ ಅನ್ನೋ ಪರ್ಸನಾಲಿಟಿ. ಓಕೆ, ನಿಮ್ಮ ಲೈಫ್ ನ ನೀವು ಫುಲ್ಲಿ ಜೀವನನ ಜೀವಿಸ್ಬಿಟ್ಟು ಹೋಗ್ಬೇಕಷ್ಟೇ. ಯು ವಾಂಟ್ ಟು ಲೀವ್ ಯುವರ್ ಲೈಫ್ ಫುಲ್ಲಿ. ಆ ತರ ಒಂದು ಪರ್ಸನಾಲಿಟಿ ನಿಮ್ದು. ಲೈಫ್ ನ ಸೆಲೆಬ್ರೇಟ್ ಮಾಡ್ಬೇಕು, ಈ ಚಿಕ್ಕ ಪುಟ್ಟ ವಿಷಯನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಷ್ಟೇ ನಿಮಗ್ ಬೇಕಾಗಿರೋದು. ಓಕೆನಾ? ಸೊ ಜನ ಈ ಒಂದು ನಿಮ್ದು ಏನು ಥಿಂಕಿಂಗ್ ಸ್ಟೈಲ್ ಇದೆಯಲ್ಲ ಅದು ಕೂಡ ಎಲ್ಲರಿಗೂ ಗೊತ್ತಾಗ್ತಿದೆ, ಎಲ್ಲರೂ ಸೆನ್ಸ್ ಮಾಡ್ತಿದ್ದಾರೆ. ಸೊ ನಿಮ್ಮ ನೋಡ್ರೆ ಅದೇ ಎನರ್ಜಿ ಅವ್ರಿಗೂ ಕೂಡ ಕಾಣಿಸ್ತಾ ಇದೆ. ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್. ನೀವು ನೋಡ್ರೆ ಒಂಥರ ಪಾಸಿಟಿವ್, ಒಂಥರ 100 ವೋಲ್ಟ್ ಬಲ್ಬ್ ಏನೋ ನೋಡ್ದಂಗ್ ಆಗುತ್ತೆ ಅನ್ಸುತ್ತೆ. ಸೊ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೊಂಡು ಇವತ್ತಿನ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಟ್ಯಾರೋ ಕಲ್ತ್ಕೊಬೇಕಿದೆ, ರೇಖಿ ಕಲ್ತ್ಕೊಬೇಕಿದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಿದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮತ್ತೆ ಕ್ಲಾಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಇವಾಗ ಆಲ್ರೆಡಿ ಸುಮಾರು ಜನ ಜಾಯಿನ್ ಆಗ್ಬಿಟ್ಟು ಕ್ಲಾಸ್ ನ ಅಟೆಂಡ್ ಮಾಡ್ತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.